ನೋಡ್ತಿದ್ದಾರೆ ಮಾಸ್ಕ್ ಬೇರೆ ಬಿಚ್ಚಿಬಿಟ್ಟಿದೆ. ಪುಟಾಣಿ ಸಂಗೀನೂ ಇದೆ ನಮ್ಮ ಜೊತೆಗೆ. ಸಾವುಕಾರ ಒದ್ದೆ ಆಗಿದೆ ಪಿಚ್ಚಲ್ಲಿ ತುಂಬಾ ಕಷ್ಟ. ಭೂಮಿ ಅಗಿಬೇಕಾದ್ರೆ ಒಂದು ಮಗ ಸಿಗ್ತದೆ, ಅಲ್ಲಿದೆ ತೆಂಗಿನ ಮರ. ನೀರ್ ಹಾಕೋಣ ಇಲ್ಲಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದು 4:30. ಸೊ ಇವಾಗ ನಾನು ಎಲ್ಲಿಗೆ ಬಂದಿದ್ದರೆ ಏರ್ಪೋರ್ಟಿಗೆ ಬಂದಿದ್ದೀನಿ. ಯಾಕೆ ಏರ್ಪೋರ್ಟಿಗೆ ಬಂದಿದ್ದೀನಿ ಅಂತ ಅಂದರೆ ನಾನೊಬ್ರಿಗೆ ಸರ್ಪ್ರೈಸ್ ಕೊಡೋಕ್ಕೆ ಹೋಗ್ತಿದ್ದೀನಿ. ಇಟ್ಸ್ ಎನ್ ಸಡನ್ ಪ್ಲ್ಯಾನ್. ಮಿಡ್ ನೈಟಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದೀನಿ. ಸೊ ಗೈಸ್, ಇವಾಗ ತಾನೇ ಚೆಕ್-ಇನ್ ಆಗಬೇಕಾದ್ರೆ ಜೀವ ಬೈಕ್ ಬರ್ಸಿದ್ರು ಬೋರ್ಡಿಂಗ್ ಕ್ಲೋಸ್ ಆಗಿದೆ ಅಂತ. 1 ಅವರ್ ಮುಂಚೆ ಬಂದರೂ ಬೋರ್ಡಿಂಗ್ ಕ್ಲೋಸ್ ಅಂದರು. ಸೊ ಇವಾಗ ಚೆಕ್-ಇನ್ ಆಗೋಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ. ಎಸ್ ಗಾಯ್ಸ್, ನಾನೀಗ ಏರ್ಪೋರ್ಟ್ ರೀಚ್ ಆಗಾಯಿತು. ಅಂದರೆ ನಮ್ಮ ಬೆಂಗಳೂರು ಏರ್ಪೋರ್ಟಿಂದ ಬೇರೆ ಏರ್ಪೋರ್ಟಿಗೆ ರೀಚ್ ಆಗಾಯಿತು, ಬಂದಾಗಾಯಿತು. ನಾನು ಫ್ಲೈಟಲ್ಲಿ ಒಂದಷ್ಟು ವೀಡಿಯೋ ಮಾಡ್ಕೋಬೇಕು, ಒಂದಷ್ಟು ವ್ಲಾಗ್ ಮಾಡಬೇಕು ಅಂತ ಫ್ಲೈಟ್ ಹತ್ತಿದ ತಕ್ಷಣ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಹಿಂಗೆಲ್ಲ ಆಗಿದ್ದೀನಿ. ಫ್ಲೈಟ್ ಲ್ಯಾಂಡ್ ಆಗಿ 10 ನಿಮಿಷ ಆದಮೇಲೆ ನನಗೆ ಎಕ್ಸ್ಟ್ರಾ ಆಗಿಲ್ಲ. ಇನ್ನೂ ತಗೊಡಿಸ್ತಾ ಇದ್ದೀನಿ. ಎಲ್ಲ ನನ್ನ ಹಿಂಗೆ ನೋಡ್ತಿದ್ದಾರೆ. ಮಾಸ್ಕ್ ಬೇರೆ ಬಿಚ್ಚಿಬಿಟ್ಟಿದ್ದೆ. ನನ್ನ ನೋಡಿ ಒಂದಷ್ಟು ಜನ ನಕ್ಕಿ ಇಟ್ಸ್ ಓಕೆ ಸ್ಲೀಪ್ ಅಂತ ಇದ್ದಾರೆ. ಒಂಥರ ಆಗೋಯ್ತು. ಆಮೇಲೆ ಎದ್ದು ಫ್ರೆಶ್ ಆಗೋಣ ಅಂತ ಹೇಳಿ ಸ್ವಲ್ಪ ಒಂಚೂರು ಹೋಗಿ ನೀರೆಲ್ಲ ಕೊಡ್ದು. ಸೊ ಇಟ್ಸ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅಂತ ಹೇಳ್ತಾರಲ್ಲ, ಅಂದರೆ ತುಂಬ ದಿನದಿಂದ ಕರೀತಿದ್ರು ಬನ್ನಿ ಮನೆಗೆ ಅಂತ. ನಾವೆಲ್ಲ ಬರ್ತೀನಿ ಅದಕ್ಕೆ ಹಾಗೆ ಅನಿಸಿದೆ. ಸೊ ನೈಟ್ ಸಡನ್ನಾಗಿ ಇಟ್ಸ್ ಲೈಕ್ ಪ್ಲ್ಯಾನ್. ಅವ್ರ ಮನೆಯವ್ರಿಗೆ ಕಾಲ್ ಮಾಡಿ ನಾನು ಬರ್ತೀನಿ, ಅವ್ರಿಗೆ ಹೇಳಬೇಡಿ ಅಂತ ಹೇಳಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಅವ್ರಿಗೆ ಏನೇನೋ ಸುಳ್ಳು ಹೇಳ್ಕೊಂಡು ಏರ್ಪೋರ್ಟ್ ಹತ್ರ ಕರ್ಕೊಂಬರ್ತಾರೆ. ದೇ ಆರ್ ಸ್ಟಿಲ್ ಆನ್ ದ ವೇ ಅಂತೆ. ಸೊ ಬಂದಮೇಲೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದೆ ಲೆಟ್ಸ್ ಗೋ ಆ್ಯಂಡ್ ಸಿ ಹೌ ಇಸ್ ದ್ಯಾಟ್ ಅಂತ. ಬಟ್ ಈ ವ್ಲಾಗಲ್ಲಿ ನೀವು ಕಂಡು ಹಿಡಿದ್ಬಿಡ್ತೀರಿ. ಯಾಕೆ ಹೇಳಿ, ಈ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ ಒಂದು ವರ್ಷ ಆದಮೇಲೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಯಾರು ಅಂತ ಗೊತ್ತು ಅಂತ ಹಾಕ್ಬಿಡ್ತೀರ. ಸೊ ಆದರೂ ಸ್ವಲ್ಪ ಸರ್ಪ್ರೈಸ್ನ ಮೇಂಟೈನ್ ಮಾಡಿ ಪ್ಲೀಸ್, ಆಯಿತಾ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ನೀವು ವಾವ್ ಥರ ರಿಯಾಕ್ಟ್ ಮಾಡಿ. ಹೌದಾ, ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡಿ ಗಾಯ್ಸ್, ಪ್ಲೀಸ್, ಆಯಿತಾ? ಓಕೆ. ಸರ್ಪ್ರೈಸ್ ಆಗ್ತಾರೆ ಇಲ್ವೋ ನಂಗೆ ಗೊತ್ತಿಲ್ಲ. ನಾನು ಸರ್ಪ್ರೈಸ್ ಮಾಡೋಣ ಅಂತ ಬಂದಿದ್ದೀನಿ. ಆದರೆ ಖುಷಿ ಆಗಿಲ್ಲ ಅಂದರು ಖುಷಿ. ದ್ಯಾಟ್ಸ್ ಇಟ್. ಆ್ಯಕ್ಚುಲಿ ಗಾಯ್ಸ್ ಅವರು ಫೋನ್ ಮಾಡಿದ್ರು, ಬನ್ನಿ ನಾವು ಬಂದಿದ್ದೀವಿ ಅಂತ. ಆ್ಯಕ್ಚುಲಿ ಮಾಸ್ಕ್ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ಮಾಸ್ಕ್ ಹಾಕ್ಕೊಂಡು ಹೋದರೆ ಎವಿಡೆಂಟಾಗಿ ಗೊತ್ತಾಗ್ಬಿಡುತ್ತೆ ನಾನೇ ಅಂತ ಹೇಳಿ. ಸೊ ಐಮ್ ಜಸ್ಟ್ ವೇರಿಂಗ್ ಗಾಗಲ್ಸ್. ಅಂದರೆ ಸ್ವಲ್ಪ ಯಾರೋ ಬೇರೆ ಹುಡುಗಿ ಅನ್ನೋ ಥರ ಗೊತ್ತಾಗಲಿ ಅಂತ. ಬಟ್ ಮಾಸ್ಕ್ ಹಾಕ್ಕೊಂಡೋದ್ರೆ ಇನ್ನೂ ಬೇಗ ಕಂಡು ಹಿಡಿತಾರೆ. ನಾನು ಸರ್ಪ್ರೈಸ್ ಮಾಡೋಕ್ಕೆ ಬಂದಿದ್ದೀವ್ರನ್ನೇ. ಬೆಳಗ್ಗೆ ಎಬ್ಸ್ಬಿಟ್ರ ನಿನ್ನ ಅಜ್ಜು. ಹಾಯ್. ಥ್ಯಾಂಕ್ ಯು, ಸಚ್ ಎ ಸ್ವೀಟ್ ವೆಲ್ಕಮ್. ಅಣ್ಣನ್ ನೋಡಿ, ಅಣ್ಣ ಬಂದ. ಇದು ಭವ್ಯ. ಏ ಜಿಂಕೆ ಇದು ವೆಲ್ಕಮ್ ತಂಗಿ ಜಿಂಕೆ. ನಿಜ ಇವಳು ಎಂತ ಹೇಳಿದ್ಲು ಗೊತ್ತಾ? ನನಗೆ ಗೊತ್ತಾಗ್ಬಾರ್ದು ನೀವು ಆಲ್ರೆಡಿ ಇರ್ತೀರಾ ಅಂತ ಹೇಳಿ ನೀವು ಮಂಗ ಮಾಡೋಣ ಅಂತ ಗಾಗಲ್ಸ್ ಎಲ್ಲ ಹಾಕೊಂಡೆ. ನಾನು ಕೇಳಿದೆ ಏನಕ್ಕೆ ಕಾಲ್ ಮಾಡಿದ್ದೆ, ಏನಕ್ಕೆ ಕಾಲ್, ಪರ್ಸನಲ್ ಅಂತಂದ್ಲು. ಓ, ಇವ್ರು ಕ್ಯಾಮರಾ ಇಟ್ಕೊಂಡಿದ್ದಾರಾ? ಹಾಯ್, ಹೌ ಆರ್ ಯು? ಇದು ಬೊಕ್ಕೆ ಅಲ್ಲಿ ಇರ್ಲಿಲ್ಲ, ಜಗ ಚಿಕ್ಕಂದು ಬೊಕ್ಕೆ ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಬೊಕ್ಕೆ ಫೋನ್ ಇಲ್ಲ, ಜಸ್ಟ್ ಬೊಕ್ಕೆ ಕೊಡ್ತಾರೆ, ಅದು ವಾಟ್ಸಪ್ ಮಾಡ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್, ನಾನು ಇನ್ನೂ ರೆಡಿ ಆಗಿಲ್ಲ. ಇವ್ರಿಗೆ ಏನೋ ವಾಪಸ್ ಕೌಂಟರ್ ಕೊಡಕ್ಕೆ ನಾನು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ದೊಡ್ಡ ಸರ್ಪ್ರೈಸ್. ದಿಸ್ ಇಸ್ ಮಾರ್ವೆಲಸ್, ಹರ್ಕ್ಯುಲಸ್. ಚೆನ್ನಾಗಿ ಸರ್ಪ್ರೈಸ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಎಂತೂ ತಂಗಿ ಜಿಂಕೆಗೆ ವೆಲ್ಕಮ್ ಮಾಡ್ಲಿಕ್ಕೆ ಎಂತ ಕೂಡ ಸಿಗ್ಲಿ, ಅದಕ್ಕೆ ನಾವು ಜಿಂಕೆನ ಇಟ್ಕೊಂಡ್ ಬಂದ್ವಿ. ಅಲ್ಲ, ನಿಂಗೆ ಯಾರು ಹೇಳಿದ್ರು? ಇವರು ಹೇಳಿದ್ರಾ?
ಬಾ ಪ್ಲೀಸ್. ಏನಿದೆ ಸೇಮ್ ಬಟ್ಟೆ ಹಾಕೋ ಬಂದಿಲ್ಲ. ಇಲ್ಲಿ ನಮ್ಮ ದೋಸ್ತನಿಗೆ ಒಂದು ಕಾಲ್ ಮಾಡಿಬಿಡ್ತಾನೆ. ಆ ಮಗ ಇನ್ನು ಕೂಡ ಬಂದಿಲ್ಲ ಮನೆಗೆ, ಊರಿಗೆ ಬಾ ಅಂತ ಅಂದ್ರೆ. ಇಲ್ಲಿ ಹೊಟ್ಟೆ ಹಾಕೋ, ಇದೊಂದ್ಸಲ ಹೊಟ್ಟೆ ಹಾಕೋ. ನೀವು ನೋಡಿ ಅಲ್ಲಿಂದ ಸರ್ಪ್ರೈಸ್. ತುಂಬಾ ದಿನದಿಂದ ಹೇಳಿದ್ರಿ, ನಾನು ಬರಕಲ್ಲ. ಬಾಮ್ಮ ನಿಮ್ಮ ಮಗಳು ಕರ್ಸಿ, ನಾನು ಇಷ್ಟು ದೂರ ಬಂದಿದ್ದೀನಿ ಅಂತ. ತಂಗಿ ಜಿಂಕೆ ಏನಾಗ್ಬೇಕಾ? ಅತ್ತೆ ಜಿಂಕೆ ಬಾ. ನಿಮ್ಮ ಹತ್ರನೇ ಬರ್ತಾ ಇಲ್ಲ ಅವಳು. ಬರ್ತಾಳೆ ಬಾ ಮಗಳು. ತಿಂಡಿ ಮಾಡಕ್ ಬಂದಿದ್ದೀವಿ. ಫೇಮಸ್ ಹೋಟೆಲ್ ಇಲ್ಲಿ. ಯಾರು ತಪ್ಪು ತಿಳ್ಕೊಬೇಡಿ, ಮನೆಗೆ ಕರ್ಕೊಂಡು ಹೋಗಿ ತಿಂಡಿ ಮಾಡುವ ಅಂತಿದ್ವಿ, ಬಟ್ 1 hour ಆಗುತ್ತೆ. ಹಾಗಾಗಿ ಇವಾಗ ಯಾರಾದ್ರೂ ನಿಮ್ನ ಕೇಳಿದ್ರ? ಕೇಳಿ ಮೀನ್ಸ್ ಏನ್ರಿ, ಮನೆಗೆ ಹೋಗೋ ಟೈಮಲ್ಲಿ ಹೋಟೆಲ್ ಕರ್ಕೊಂಡು ಹೋಗಿದ್ದಾರೆ. ಇಟ್ಸ್ ಓಕೆ. ಪಾಪ 1 hour ಜರ್ನಿ ಮಾಡ್ಬೇಕು. ಮಕ್ಳೆಲ್ಲ ಇದ್ದಾರೆ, ಕಾಲೇಜ್ ಎಲ್ಲ ರಜಾ ಬಂದಿದ್ದಾರೆ ಪಾಪ. ಇವ್ರೆ ಟೀಚರ್ ಆಗಿ ಮಕ್ಳಿಗೆ ರಜಾ ಹಾಕ್ತಿರೋದು ನೋಡಿ ಪಾಪ. ಇದನ್ನ ನೀವು ಹೇಳ್ಕೊಡ್ತಿರೋದು ಜಗ ಚಿಕ್ಕ. ಅವರಿಬ್ರು ರಜೆ ಮಾಡಿದ್ದು, ನೀವು ರಜಾ ಹಾಕಿದ್ದೀರಾ? ಇದು ಕ್ಯೂಟಿ, ನಮ್ಮ ಕ್ಯೂಟಿ ಇದು. ಬೇಡ ಪ್ರಸಿದ್ಧಿ ಬೇಡ. ಇಷ್ಟೊತ್ತರೆಗೂ ನನ್ನ ಜೊತೆ ಹೊಡೆದಾಕ್ಬಿಡ್ತೀನಿ. ಅವಳು ನಿಮ್ಮೊಟ್ಟಿಗೆ ಬಂದದಾ? ಅವಳು ಚಿಕ್ಕ ಮಕ್ಕಳಲ್ವಾ? ಆರತಿ ಎತ್ತೀರೇ ಭವ್ಯಂ ನಮಗೆ. ನಮ್ಮ ಪ್ರಸಿದ್ಧಿ. ಬನ್ನಿರಿ ನಮ್ಮ ಮನೆಗೆ. ನಿಂಗೂ ಇಡ್ಬೇಕಾ? ನಿಂಗೂ ಇಲ್ಲಿ ಇಟ್ಟು ನಿಮಿಷ ಹಂಗ ಹೋಗ್ಬಾರ್ದು, ಖಾಲಿ ಸತ್ಯ ಹೋಗ್ಬಾರ್ದು. ನಮ್ ಕಡೆ ಸಂಪ್ರದಾಯ ಇದೆ. ಇಟ್ಕೊಳ್ಳಿ ಪಾಪನ. ಹಂಗೆ ಖಾಲಿ ಇಲ್ಲ ಹಂಗ ನಿಜ ಹೋಗ್ಬಾರ್ದು. ನಾನು ಆರತಿ ಮಾಡ್ತಿದ್ದೆ. ಅಂದ್ರೆ ಅದು ಅರಿಯಲ್ಲ, ಇದು ತೆಗೆದ್ರು. ಏನದು ಸಂಪ್ರದಾಯ? ಅಂದ್ರೆ ದೃಷ್ಟಿ ತೆಗೆದ್ಮೇಲೆ. ನೆಕ್ಸ್ಟ್ ಯಾವಾಗ ಬರ್ತೀರಿ ನೀವು? ನಾನು ಆರತಿ ಮಾಡ್ತೇನೆ. ಈ ಬಾಗಿಲಿಗೆ ಬನ್ನಿ. ನಿಮಗೆ ನಿಮ್ಮ ಮಗನ್ ಗಿಫ್ಟ್ ಕೊಡ್ತೇನೆ. ತಗೊಳ್ಳಿ ಚಿಕ್ಕ, ತಗೊಳ್ಳಿ ಈಗ. ಒಂದೊಂದು ಬಾಗಿಲಿಗೆ ಬೇಕಾದ್ರೆ ವಿಡಿಯೋ ಮಿಸ್ ಆಗಿದೆ. ಇವರೇ ಮಿಸ್ ಮಾಡ್ತಿದ್ದು. ಸಾರಿ, ರೀಕ್ರಿಯೇಟ್ ಮಾಡ್ತಿದ್ದೆ. ಹೀಗೆ ಇದು ಎಂಟ್ರಿ ಚೆಕಿಂಗ್. ಅವ್ರು ಯಾರು ಇರ್ಲಿಲ್ಲ ಅಲ್ಲೇ. ಇಲ್ಲಿ ಬರ, ನೀವು ಹಿಂಗೆ ಬನ್ನಿ. ಹಿಂಗೆ ನೀವು ಅಲ್ಲಿ ಹೋಗಿ, ಅಲ್ಲಿ ಹಿಂಗೆ. ಇವರು ಪಾಪು, ಇವರು ನೀನ್ ಪಾಪ ಇಟ್ಕೊಂಡು ಬಂದಿಯಲ್ಲ. ನಾನು ಬರ್ತೀನಿ. ಹಾ, ಇಲ್ಲಿ ಅಣ್ಣ ಜಿಂಕಿ. ಓ ಮೈ ಗಾಡ್, ಸರ್ಪ್ರೈಸ್ ಆಯ್ತಾ? ನೀವ ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ನಂಗೆ ನಿಜವಾಗ್ಲೂ ಹೇಳಿಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇಲ್ಲೇ ಅಷ್ಟಲ್ಲ, ಅಲ್ಲಿ ಇಷ್ಟೆಲ್ಲ ಮಾಡಿಲ್ಲ. ಇಲ್ಲಿ ಓವರ್ ಆಕ್ಷನ್ ಮಾಡ್ತಿರೋದಿಲ್ಲ. ನ್ಯಾಚುರಲ್ ಆಗಿ ಬಂದಿತ್ತು. ಸತ್ತೋದ್ಲು ನೋಡಿ. ಗಾಯ್ಸ್, ನಾವಿವಾಗ ಧನರಾಜನ ತೋಟಕ್ಕೆ ಹೋಗ್ತಾ ಇದೀವಿ. ಇದೆಲ್ಲ ಲೀಚೆಲ್ಲ ಇದೆಯಾ ಅಲ್ಲಿ? ಇಲ್ಲ ಅಲ್ಲ, ಇಲ್ಲ. ಇಂಥ ದೊಡ್ಡ ತೋಟ ಬರ್ತಾ ಇದೆ. ಸೈನ್ಯ ನಮ್ಮ ಜೊತೆಗೆ, ಪುಟಾಣಿ ಸೈನ್ಯನೂ ಇದೆ ನಮ್ಮ ಜೊತೆಗೆ. ಹೌದು, ಆ ಕಡೆ ನಿಮ್ದು. ಆ ಕಡೆ ಸೈಡ್ ತೋಟ ನಮ್ದು, ಇದು ಬೇರೆ ಅವ್ರದ್ದು. ಸಾವುಕಾರ ಸಾವುಕಾರ ಅಂದ್ರೆ 25 ಜನರು ಓಡುತ್ತಾರೆ. ಮನ್ಸಲ್ಲಿ ಸಾವುಕಾರ ಅಂದಿದ್ದ ನಾನು. ಇದು ಬೇಡವಾ? ಇದು ಮನ್ಸಲ್ಲಿ ಸಾವುಕಾರ. ಇಲ್ಲ ಬೀಜ ಮಾಡ್ತಾರೆ. ಅದು ನಮ್ಗೆ ಈ ರೀತಿ ಟ್ರಕ್ ಎಲ್ಲ ಮಾಡಿಸ್ತಿರೋದು, ಕಾಡೊಳಗೆ ಇವರೇ ಚೆಕ್ ಮಾಡಿಸ್ತಿರೋದು. ಮೇಡಮ್, ನಿಮ್ಮ ಡೀಟೇಲ್ಸ್ ಕೊಡಿ ಮೇಡಮ್. ನಿಮ್ಮ ಹೆಸರೇನು?
ನಾನು ಹೋಗುದು ಫಸ್ಟಿಗೆ ನಾನು ಬಿದ್ದರೆ ಮತ್ತೆ ನಿಮಗೆ ಗೊತ್ತಾಗ್ತದಲ್ಲ, ನೀವು ದೂರ ಅಂದ್ರೆ ನೀವು ಎಕ್ಸ್ಪೆರಿಮೆಂಟ್ ನಮ್ಗೆ. ಕೈ ಕೊಡಿ, ಕೈ ಕೊಡಿ, ಕೈ 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 ಕೈ. ಜಿಂಕೆ ಕಂಡು ಹಿಡಿದದ ರಾಶಿದಿ ನೋಡ್ಬೇಕಂತೆ. ಯಸ್ ಥ್ಯಾಂಕ್ ಯು. ಅವರು ಬೇಡ ಮಾರಾಯ, ಹತ್ತು. ಬರೀ ಒಂದೇ ರೌಂಡ್ ಹೋಗ್ತಿರೋದು, ಸೊ ಹೆಲ್ಮೆಟ್ ಇಲ್ಲ ಅಂತ ಮತ್ತೆ ಕಮೆಂಟ್ ಹಾಕಿದ್ರು. ಜಸ್ಟ್ ಈಗ ಸ್ಟ್ರೆಚ್ ಖಾಲಿ ಇದೆ. ಎದೆ 68 ನನ್ನ ಸ್ಕೋರ್. ರೆಡಿನಾ? ನಮ್ಮ ಫ್ಯಾಮಿಲಿಯಲ್ಲಿ ಯಾರು 68 ಅಲ್ಲ 40 ಹೊಡಿಲಿಲ್ಲ, ಯಾಕಂದ್ರೆ ಗ್ರೌಂಡ್ ಆ ಥರ ಇದೆ. ಈ ಗ್ರೌಂಡಲ್ಲಿ 30 ಹೊಡೆಯೋದು ಕೂಡ ತುಂಬಾ ಕಷ್ಟ. ಅದರಲ್ಲಿ 68 ಹೊಡೆದಿರೋದು ತುಂಬಾ ಅಂದ್ರೆ ತುಂಬಾ ಗ್ರೇಟ್. ಇವರು ಹೊಡಿತಾರೆ ಈಗ. ನೋಡಿ, ಮಳೆ ಬಂದು ಈ ಪಿಚ್ ಎಲ್ಲ ಒದ್ದೆ ಆಗಿದೆ. ಈ ಪಿಚ್ ಅಲ್ಲಿ ತುಂಬಾ ಕಷ್ಟ. 68 ಹೊಡೆಯೋದು. 68. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಡೇ 2 ಇನ್ ನಮ್ಮ ಮಂಗಳೂರು. ಸೊ ಈಗ ನನ್ನ ಧನರಾಜ್ ಜಿಂಕೆ ಫ್ಯಾಮಿಲಿಯವರು ನನ್ನ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ತುಂಬಾ ಫೇಮಸ್ಸು. ನಾನು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಆದಾಗ ಓಂ ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ಅಂತ ಅಂದೆ. ಅವರೇ ನಮ್ಮನ್ನೆಲ್ಲ ಕಾಪಾಡ್ದು. ಹಾಗಾಗಿ ತುಂಬಾ ಭಕ್ತಿ. ಅಲ್ಲಿಗೆ ನಮ್ಮ ತಂಗಿ ಜಿಂಕೆನ ಕರ್ಕೊಂಡು ಹೋಗೋದು ತುಂಬಾ ಖುಷಿ ಇದೆ. ಇವರೇ ಪಾಪ ಧನರಾಜಣ್ಣದ ಬ್ಲಾಗ್ ಒಂದು ಮೇನ್ ಕಾಂಟೆಂಟ್ ನ ಮಿಸ್ ಮಾಡಿದ್ರು. ಆ ವಿಡಿಯೋನ ನನ್ನ ಫೋನ್ ನನ್ನ ಬ್ಲಾಗ್ ಅಲ್ಲಿ ಅಷ್ಟೇ ನೋಡಕ್ ಸಾಧ್ಯ. ಪಾಪ ಬೆಂಗಳೂರಿಂದ ನಂಗೆ ಸರ್ಪ್ರೈಸ್ ಕೊಡಕ್ಕೆ ಬಂದಿರೋ ಒಂದು ಸ್ಪೆಷಲ್ ಮೂಮೆಂಟ್. ಅದರಲ್ಲಿ ನಾನು ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನನಗೂ ಕ್ಯೂರಿಯಾಸಿಟಿ ಇತ್ತು, ನಾನು ಹೇಗೆ ಕಾಣಿಸ್ಕೊಂಡೆ ಅಂತ. ನೀವು ಬಟ್ ಅದನ್ನ ವಿಡಿಯೋ ಮಾಡಿದ್ರು, ಇದೇ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದ್ರು, ಬಟ್ ರೆಕಾರ್ಡ್ ಮಾಡಕ್ಕೆ ಮರ್ತೋಗಿದೆ. ಜೋಶಲ್ಲಿದ್ರು. ಇವಳು ನನ್ನ ತಂಗಿಯಲ್ಲೇ ಪೆಂಗಿ. ಓಂ ಶ್ರೀ ಮಹಾಲಿಂಗೇಶ್ವರ. ನಮ್ಮ ಊರ ಬಸವ. ಶಿವಶಂಕರ ಸರ್ವಾತ್ಮ ನೀಲಕಂಠನಮೂರ್ತಿ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಹಂ. ನಮ್ಮ ಪುತ್ತೂರಿನಲ್ಲಿ ಒಂದು ವಿಶೇಷವಾದ ದೇವಸ್ಥಾನ. ಯಾಕಂತೇಳಿ ಇದು ಹತ್ತೂರಿಗೆ ಒಡೆಯ ಅಂತೇಳಿ ಪುತ್ತೂರು ಮಹಾಲಿಂಗೇಶ್ವರನ ನಾವೆಲ್ಲ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೇವೆ. ಹಾಯ್ ಗಾಯ್ಸ್, ಈಗಷ್ಟೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಒಳ್ಳೆ ಪ್ರಸಾದ ತಿನ್ಕೊಂಡು ಬಂದ್ವಿ. ಈ ದೇವಸ್ಥಾನದ ಬಗ್ಗೆ ಸುಮಾರಷ್ಟು ವಿಚಾರಗಳನ್ನ ತಿಳ್ಕೊಂಡು ಏನು ಹೇಳ್ತೀರಾ ಅಣ್ಣಜಿಗೆ? ನಿಜ, ನಮ್ಮ ದೇವಸ್ಥಾನದ ಒಂದು ಮಹಿಮೆ ಏನಿದೆ ಅದು ಇಲ್ಲಿ ಬಂದು ಅದನ್ನ ಅರ್ಥಕೊಂಡ್ರೇನೆ ಗೊತ್ತಾಗೋದು. ಯಾಕಂದ್ರೆ ನಮ್ಮ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಇಡೀ ಪುತ್ತೂರಿನ ಜನರನ್ನ ಕಾಪಾಡ್ತಿರೋದು, ಯಾವಾಗ್ಲೂ ರಕ್ಷಣೆಯಾಗಿ ನಿಂತಿರೋದು. ನಂಗೂ ಭಾರಿ ಖುಷಿ ಆಯ್ತು ನೀವೆಲ್ಲರೂ ನನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಇವಾಗ ನಾವು ಜಗ್ಗು ಚಿಕ್ಕನ ಇಲ್ಲೇ ಬಿಟ್ಟು ಹೋಗ್ತಿದೀವಿ, ಓಕೆನಾ? ಅವನ್ನ ಕಳಿಸಿದ್ದೇವೆ ಎಂಡಿಗೆ ಹೋಗಿ ಅಂತ. ಬಾಯ್ ಮಾಡಿ ಹೋಗುವ. ಓಡಿ ಓಡಿ ಜಗ್ಗು ಚಿಕ್ಕ ಬಾಯ್. ಬೇಡ ಬೇಡ, ಹೋಗಿ ಹೋಗಿ ಜಗ್ಗು ಚಿಕ್ಕ ಇವಾಗ ನಾನು ಪ್ರಜ್ಞಾ ಅವರು ಮತ್ತು ಧನರಾಜಣ್ಣ ಬಂದಿದ್ದೀವಿ. ಇದು ದೈವ ಇರೋದು, ಅಂದರೆ ಇವರು ಇಲ್ಲಿ ಏನೋ ಕೆಲಸ ಮಾಡುವಾಗ ಇಲ್ಲಿ ಸಿಕ್ಕಿರೋಂಥ ದೈವ ಅಂತೆ. ಹಾಗಾಗಿ ಇಲ್ಲಿ ದೇವಸ್ಥಾನ ಕಟ್ಟಿಸಿ ಪೂಜೆ ಶುರು ಮಾಡಬೇಕು ಅಂತ ಹೇಳಿ ಇವ್ರ ಮನೆಯವರೆಲ್ಲ ಸೇರಿ ಇದನ್ನ ಶುರು ಮಾಡಿದೆ. ಇದ್ರ ಬಗ್ಗೆ ಹೇಳಿ. ಇದು ಮೊದಲು ನಮ್ಮ ಅಜ್ಜ ಇಲ್ಲಿ ಬಂದು
ಭೂಮಿ ಅಗಿಬೇಕಾದ್ರೆ ಒಂದು ಮೊಗ ಸಿಗ್ತದೆ, ಅಲ್ಲಿದೆ, ಅದೇ ಒಳಗಡೆ ಇರೋ ಮೊಗ. ಅದನ್ನ ಪ್ರತಿ ತಂಬಿಲಕ್ಕೆ, ಪ್ರತಿ ಸಂಕ್ರಮಣಕ್ಕೆ 15 ವಾರದಲ್ಲಿ 15 ದಿನ, ತಿಂಗಳಲ್ಲಿ 15 ದಿನಕ್ಕೊಮ್ಮೆ ಇಲ್ಲಿ ಸಂಕ್ರಮಣ ಟೈಮಲ್ಲಿ ಬಾಗಿಲು ಓಪನ್ ಮಾಡ್ತಾರೆ. ಸೊ ನಮ್ಮ ಊರಲ್ಲಿ ಯಾವುದೇ ಪ್ರಾರ್ಥನೆ ಅಂದರೆ ನಮ್ಮ ದೈವಸ್ಥಾನದಲ್ಲಿ ನಮ್ಮ ಫ್ಯಾಮಿಲಿಯನ್ನು ಕಾಪಾಡ್ತಿರೋದೇ ಈ ದೈವ. ಅಂದರೆ ಏನೇ ಸಮಸ್ಯೆ ಇದ್ರೂ ನಾವು ಈವನ್ ಇಲ್ಲಿಂದ ಪರ ಊರಿಗೆ ಅಥವಾ ಇಲ್ಲಿಂದ ಬೇರೆ ಊರಿಗೆ ಹೋಗ್ತಿದ್ದೀವಿ, ಯಾವುದೇ ಅಡೆತಡೆ ಬರಬಾರ್ದು ಅಂತ ನಾವು ದೈವದ ಹತ್ರ ಕೇಳ್ಕೊಂಡ್ರೆ. ಇದಕ್ಕೆ ಸಂಬಂಧಪಟ್ಟದ್ದು ಅಲ್ಲಿ ಕಟ್ಟೆ ಉಂಟು, ಕಲ್ಲುರ್ಟಿ ಪಂಜುರ್ಲಿ ಗುಳಿಗ, ಪ್ರತಿ ಸಂಕ್ರಮಣಕ್ಕೆ ಅಲ್ಲಿ ಸಹ ಪೂಜೆ ಮಾಡ್ತೀರಾ. ಇಲ್ಲಿ ಉಳ್ಳಾಕ್ಲು ಉಳ್ಳಾಲ್ತಿ ಮೈಸಂದಾಯ ಅಂತ, ಅಲ್ಲಿ ಕಲ್ಲುಟ್ಟಿ ಪಂಜುರ್ಲಿ ಗುಳಿಗ. ನಿಮ್ಗೆ ಅದ್ರದ್ದು ಮೊಗ ತೋರಿಸ್ತೀನಿ ಬನ್ನಿ. ಉಳ್ಳಾಲ್ತಿ ಇದೇ ಸಿಕ್ಕಿರೋದ ನಿಮ್ಗೆ? ಅದೇ ಸಿಕ್ಕಿರೋದು. ಇವರು ನಮ್ ಜೊತೆ ಲಗೋರಿ ಆಡಕ್ ಬರ್ತಿಲ್ಲ, ಈ ಪ್ರಸಿದ್ಧಿಯಿಂದ ಲಗೋರಿ ಆಡಕ್ ಬರ್ತಿಲ್ಲ. ಸೊ ಈಗ ನಾವು ಅಣ್ಣ ಜಿಂಕೆ ಫ್ಯಾಮಿಲಿ ಜೊತೆ ಲಗೋರಿ ಆಡಕ್ ಹೋಗ್ತಿದೀವಿ. 2 ಟೀಮ್ ನ ಡಿವಿಷನ್ ಮಾಡಿದೀವಿ. ಸೊ ಹೇಗ್ ಆಡ್ತೀವಿ ಅಂತ ನೋಡಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಡೇ 3. ಈಗ ಒಬ್ರು ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೋಡಿ ನಮ್ದು ಸಾಲು ಮನೆ, ಅಲ್ಲಿಂದ ಅಲ್ಲಿವರೆಗೂ ಆಚೆ ಜಗ್ಗ ಚಿಕ್ಕಂದು. ಇವ್ರದ್ದು ಹೆಂಗೆ ಅಂದ್ರೆ ಮನೆ ಪಕ್ಕ 5 ಮನೆ ಇದೆ, ಎಲ್ಲ ಕಸಿನ್ಸ್. ಮಜಾ ಮಾಡ್ತಾರೆ, ಭಾರಿ ಮಜಾ ಮಾಡ್ತಾರೆ ಇವರು. ಏನು ಕಾಲೇಜಿಗೆ ಹೋಗ್ತಿದ್ದೀರಾ? ತುಂಬಾ ಕ್ರಿಯೇಟಿವ್ ಅಂತ. ಇದು ನೀವೇ ಮಾಡ್ಕೊಂಡಿದ್ದಾ? ಸಿಡಿಲ್ ಮಾಡಿರೋದು ಅದು. ಇವರಿದ್ದಾರಲ್ಲ ಯಾರು ಬಿಡಿ ಅವರ ಫ್ಯಾನ್. ಥ್ಯಾಂಕ್ ಯು. ತೆಂಗಿನ ಮರ ನೀರ್ ಹಾಕೋಣ, ಇಲ್ಲಿ ನೀರ್ ಹಾಕೋಣ. ಖುಷಿ ಆಯ್ತಾ? ನಂಗೆ ಸೂಪರ್. ಮನೇಲೆಲ್ಲ ಆಟ ಆಡಿದ್ವಿ, ಖುಷಿ ಆಯ್ತು. ಬಾಯ್. ಈಗ ನಾವು ಹೊಟ್ವಿ ಕಟೀಲ್, ಆಮೇಲೆ ಕಟೀಲು, ಆಮೇಲೆ ನಿಮ್ಮ ಎಸ್ ನಾವು ಪೊಳ್ಳಳ್ಳಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಎಸ್ ನಾವೀಗಷ್ಟೇ ಪೊಳ್ಳಳ್ಳಿಲಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಈಗ ನಾವು ಹೋಗ್ತಿದ್ದೀವಿ ಕಟೀಲು. ಈಗ ನಾವು ರೀಚ್ ಆದ್ವಿ ಕಟೀಲ್ ಟೆಂಪಲ್ಗೆ. ಈಗ ದೇವಿ ದರ್ಶನ ಆಯ್ತು, ಒಳ್ಳೆ ಊಟ ಆಯ್ತು. ಈಗ ನಾವು ಹೊರಟಿದ್ದೀವಿ ಏರ್ಪೋರ್ಟ್ ಕಡೆಗೆ. ಇನ್ನೊಂದೇನ್ ಗೊತ್ತಾ ಗೈಸ್, ಅವ್ರ ದೋಸ್ತಾಗೆ ಕಾಲ್ ಮಾಡಿದ್ರು ಪಾಪ 3 ಸಲ. ಒಂದ್ಸಲ ಕಾಲ್ ಎತ್ತಿಲ್ಲ, ಬಿಸಿ ಇದ್ರು. ಈಗ ಮಾಡ್ತಾರೆ ಅವ್ರು ನೋಡಿ. ಕಾಲ್ ಎತ್ತದಿದ್ರೆ ತೊಂದ್ರೆ ಇರ್ತಿರಲಿಲ್ಲ, ಬಿಸಿ ಇದ್ದಾರಲ್ಲ. ಅದು ಬಿಸಿ ಬರ್ತದಲ್ಲ, ನನ್ನ ದೋಸ್ತ ಕಾಲ್ ಮಾಡ್ತಿದ್ದಾನೆ, ಕಟ್ ಮಾಡಿ ಟಕ್ಕ ಕಾಲ್ ಮಾಡ್ಬೇಕಿತ್ತು. ಓ ಏನ್ ಹೆಂಡತಿ ಕಾಲ್ ಮಾಡಿದ್ರು, ಕಟ್ ಮಾಡಿ. ಅದೇ ತರ ಇದ್ದಿದ್ದಲ್ಲ ನೀವು. ಇಲ್ಲಿ ಬಿಲ್ಡಪ್ ನನ್ನ ದೋಸ್ತ ಇದು ಫುಲ್ ಫಂಕ್ಷನ್ ಇದ್ರಲ್ಲಿ ಡಿಸ್ಕಷನ್ ಇಲ್ಲಿದ್ದಾನೆ ಅಂತ ಬಿಲ್ಡಪ್ ಬೇರೆ ಕೊಡ್ತಿರೋದು. ಮೀಟಿಂಗ್ ಡಿಸ್ಕಷನ್ ಅಲ್ಲಿ ಇರ್ತಾರೆ. ಈಗ ಇಮಿಡಿಯೇಟ್ ಈಗ ಕಾಲ್ ಮರ್ಯಾದೆ ಹೋಯ್ತು ಬರ್ತಾರೆ ನೋಡು. ಕ್ಲಪ್ ದೋಸ್ತ ಕಾಲ್ ಮಾಡು ದೋಸ್ತ. ಇಲ್ಲ ಕಾಲ್ ಈಗ ಬಿಸಿ ಇದ್ದಕ್ಕೆ ಆಯ್ತು ನೋಡಿ. ಇನ್ನೊಂದ್ಸಲ ನೋಡ್ತೀನಿ ದೋಸ್ತನ್ ಕಾಲ್ ಕಾಲೇ ಕನೆಕ್ಟ್ ಆಗ್ತಿಲ್ಲ. ಇದಕ್ಕೇನ್ ಹೇಳ್ತೀರಾ ಧನರಾಜ್ ಅವರೇ ನೀವು? ಏನ್ ಹೇಳ್ತೀರಾ? ದೋಸ್ತನ್ ನಂಬರ್ ಬಿಸಿ ಬಂದಿದೆ ಅಂದ್ರೆ ಏನೋ ಒಂದು ಕನೆಕ್ಷನ್ ರಾಂಗ್ ಆಗಿದೆ ಅಷ್ಟೇ. ನಮ್ಮ ದೋಸ್ತ ಹಂಗಲ್ಲ.
ದೋಸ್ತ ಕುಡಿಲಿ ತೋರಿಸಿ ಫೋಟೋ ನೋಡಿ ದೋಸ್ತ ಫೋಟೋ ನೀವು ಮೇಕೆ ಅದೇ ಮೇ ನೀವು ದೋಸ್ತ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪೂರ ಹೋಯ್ತು ಮರ್ಯಾದೆ ಅವಳು ಸೇರಿಸಿ ಹೇಳ್ತಿದ್ದಾಳೆ. ಯಾವ್ದೇ ಕಾರ್ಯಕ್ರಮ ಇತ್ತು ವಶಿನಿ ಬಾಯ್ ವಶಿ ಬಾಯ್ 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 ಬಾಯ್. ನಿಮ್ಮೆಲ್ಲರ ಓಕೆ ಗಾಯ್ಸ್, ಇವಾಗ ನಾನು ಬೆಂಗಳೂರಿಗೆ ಹೋಗೋ ಸಮಯ. ಚಂದ ನೋಡ್ಕೊಂಡಿದ್ದೀರಾ ನನ್ನ 3 ದಿನ. ನಂಗೂ ಬೇಜಾರಾಗ್ತಿದೆ, ಬಟ್ ಹೋಗ್ಲೇಬೇಕು, ಕೆಲಸ ಇದೆ. ಬಾಯ್ ಪಚ್ಚಿಜಿ ಬಾಯ್ ಚಿನಿ ಬಾಯ್ ಹ್ಯಾಪಿ ಜರ್ನಿ. ಬಾಯ್ ಕಾಲ್ ಮಾಡಿ. ಎಂತ ನಾನೇನು ಮಾಡಿಲ್ಲ ಅತ್ತೆ ಜಿಂಕೆ ಹೋಗುದಕ್ಕೆ ಬೇಜಾರು. ಓಕೆ, ನಾನು ನಮ್ಮ ಬೆಂಗಳೂರು ರೀಚ್ ಆಗಾಯಿತು. ಈಗ ನಮ್ಮ ಮನೆಗೆ ಪಯಣ.